ಹಾಯ್ ಗಾಯ್ಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ವ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈಗಿನ ವಿಡಿಯೋ ನಾವು ಹೋಗ್ತಾ ಇರೋದು ಬೀಚಿಗೆ. ಇದು ಕಂಟಿನ್ಯೂಷನ್ ವಿಡಿಯೋ. ನಿಮಗೆ ಗೊತ್ತಿರ್ಬೋದು, ಲಾಸ್ಟ್ ವಿಡಿಯೋ ಆಲ್ರೆಡಿ ಹಾಕಿದ್ದೀನಿ ನಾನು. ಸೊ ನಾವು ಇವತ್ತು ಹೋಗ್ತಾ ಇರೋದು ಈಕೋ ಬೀಚಿಗೆ. ಅಮ್ಮ ಅಪ್ಪ ಬರಲ್ಲ ಅಂತ ಹೇಳಿದರು, ಆದರೂ ಕೂಡ ಕರ್ಕೊಂಡು ಬಂದ್ವಿ ಹೇಳ್ಕೊಂಡು. ಬನ್ನಿ 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 ಅಂತ ಹೇಳಿ. ಅಡಿಗೆ ಮಾಡೋದ್ರಲ್ಲಿಯೇ ಬ್ಯುಸಿ ಇರ್ತಾರೆ ನಮ್ಮಮ್ಮ. ತಿಂದು ತಿಂದು ಸುಸ್ತಾಗಿದೆ, ಸೊ ಮತ್ತೆ ಏನು ಕೂಡ ಮಾಡೋದು ಬೇಡ ಅಂತ ಹೇಳಿ ಹೇಳ್ಕೊಂಡು ಬಂದ್ವಿ. ಮತ್ತು ನಾವು ನೆಕ್ಸ್ಟ್ ಡೇ ಬೇರೆ ಕಡೆ ಹೋಗೋದು, ಅದನ್ನು ನಾನು ನಿಮಗೆ ಕಂಟಿನ್ಯೂ ಆಗುವಾಗ ವೀಡಿಯೋವನ್ನು ತೋರಿಸ್ತೀನಿ. ಸೊ ಅದಕ್ಕೋಸ್ಕರ ಅರ್ಲಿ ಮಾರ್ನಿಂಗ್ ಎದ್ದು ಹೋಗೋದು ನಾವು. ಅದಕ್ಕೆ ಮೊದಲು ನಾವೊಂದು ಬೀಚಿಗೆ ಬಂದ್ವಿ. ಇಲ್ಲಿ ಪಾರ್ಕಿಂಗ್ ಎಲ್ಲ ಹೋದ ಕಡೆ ಪಾರ್ಕಿಂಗ್ ಚಾರ್ಜಸ್ ಉಂಟು. ಈ 50-100 ಇದೇ ಪಾರ್ಕಿಂಗ್ ಚಾರ್ಜಸ್ ಕೊಟ್ಟುಂಟಲ್ಲ, ಹೊಟ್ಟೆ ಉರಿ ಬಂದೋಗಿದೆ. ಇಕೋ ಬೀಚಿಗೆ ತುಂಬ ಸಲ ಬಂದಿದ್ದೀವಿ. ನಮ್ಮ ಮಗನಿಗೆ ಬೀಚಲ್ಲಿ ಆಟ ಆಡೋದಂದರೆ ತುಂಬ ಇಷ್ಟ. ನನಗೆ ಮಂಗಳೂರಲ್ಲಿ ಬೀಚಿಗೆ ಹೋಗಲಿಕ್ಕೆ ಟೈಮೇ ಸಿಕ್ಕಲ್ಲ. ಮಂಗಳೂರಲ್ಲಿ ಹೋದಾಗ ಕೆಲಸವೇ ಆಗುತ್ತೆ. ಇನ್ನೊಂದು ಮಂಗಳೂರು ಬೀಚ್ಗಿಂತ ನಮಗೆ ನಮ್ಮ ಈಕೋ ಬೀಚ್ ನನಗೆ ಇಷ್ಟ ಆಗೋದು, ಕ್ಲೀನ್ ವಾಯ್ಸಲ್ಲಿ ಎಲ್ಲ. ಮುರುಡೇಶ್ವರ ಬೀಚ್ಗಿಂತನೂ ನನಗೆ ಈಕೋ ಬೀಚೇ ಇಷ್ಟ. ಸೊ ಈಗ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಅವನ ಟಾಯ್ಸ್ ಎಲ್ಲ ಏನೂ ತಂದಿರಲಿಲ್ಲ, ನಾವು ಬೀಚಿಗೆ ಹೋಗುವ ಪ್ಲ್ಯಾನ್ ಅಷ್ಟೇನಿರಲಿಲ್ಲ. ಅವನು ಒಂದು ಕ್ಯಾವಿನ್ದು ಗಾಡಿ ಎತ್ಕೊಂಡು ಬಂದಿದ್ದಾನೆ. ಮತ್ತು ಬಾಕಿ ಎಲ್ಲ ಮನೆಯಲ್ಲಿದ್ದದ್ದೇ ತಟ್ಟೆ ಅದು ಇದು ಅಂತ ಹೇಳಿ ಸ್ಯಾಂಡ್ ಟಾಯ್ಗೆ ಒಂದು ಆಟ ಆಡ್ಲಿಕ್ಕೆ ಅಂತ ಹೇಳಿ ಮಾಡ್ಕೊಂಡು ಬಂದ್ವಿ. ಅಪ್ಪನೂ ಬಂದಿದ್ದಾರೆ ನಮ್ಮ ಜೊತೆಗೆ. ಖುಷಿ ಆಯಿತು, ಯಾಕಂತ ಹೇಳಿದರೆ ಬಿಸಿಲಿರಲಿಲ್ಲ. ಆ್ಯಕ್ಚುಲಿ ನಾವೊಂದು 4 o'clockಗೆ ಬಂದಿದ್ದೀವಿ, ಆದರೂ ಬಿಸಿಲಿರಲಿಲ್ಲ, ಮೋಡವೇ ಇತ್ತು. ಬೀಚಿಗೆ ಇಳಿಲಿಕ್ಕೆ ಕೊಡ್ತಾನೆ ಇರಲಿಲ್ಲ. ಮತ್ತು ಒಂದು 6 o'clock ಕ್ಲೋಸ್, ಐ ಥಿಂಕ್ ಬೀಚ್ 6 o'clock ಕ್ಲೋಸ್. ಇದು ಒಂದು 15 minutes ಬಿಟ್ಟಿದ್ರು ಅಷ್ಟೇ. ಬಿಡದಿದ್ದದ್ದು ಒಳ್ಳೆಯದೇ ಆಯಿತು. ತುಂಬ ರಫ್ ಇತ್ತು ನೀರು. ಜನ ಕೇಳಲಿಕ್ಕೂ ಕೂಡ ಕೇಳಲ್ಲ, ತುಂಬ ಮುಂದೆ ಹೋಗ್ತಾರೆ. ಅವರಿಗೂ ಕೂಡ ಭಯ ಆಗತ್ತೆ. ಯಾಕಂತ ಹೇಳಿದರೆ ಒಂದು ವೇಳೆ ಯಾರಿಗಾದರೂ ಏನಾದರೂ ಆಗಿದ್ದರೆ ಬೀಚ್ ಕ್ಲೋಸ್ ಮಾಡಿಬಿಡ್ತಾರೆ ವಾರಗಟ್ಟಲೆ, 4 ದಿನ, 5 ದಿನ, 2 ವಾರ ಆ ಥರ. ಸೊ ಆಗ ಬಿಸ್ನೆಸ್ ಮಾಡುವವರಿಗೆ ತುಂಬ ಕಷ್ಟ ಆಗುತ್ತೆ. ಬೀಚಿನ ಹೊರಗಡೆ ಎಲ್ಲ ಶಾಪ್ಸ್ ಎಲ್ಲ ಇರುತ್ತೆ ಅಲ್ಲ, ಗಾಡಿಯೇ ನಿಲ್ಲಿಸಲ್ಲ. ಅವು ನೀರಲ್ಲಿ ಇಳಿಬೇಕಂತ ಹೇಳಿದರೆ ಮಾತ್ರ ನಿಲ್ಲಿಸೋದಲ್ಲ. ಸೊ ಗಾಡಿ ನಿಲ್ಲಿಸಿದ್ದರೆ ಪಾಪ ಬಿಸ್ನೆಸ್ ಮಾಡೋದು ಹೇಗೆ? ಈ ಸೀಸನಲ್ಲಿ ಒಂದು ಬಿಸ್ನೆಸ್, ನೆಕ್ಸ್ಟ್ ಅವರಿಗೂ ಕೂಡ ಬಿಸ್ನೆಸ್ ಇಲ್ಲ. ಇದು ನಾವು ನಮ್ಮ ಅಕ್ಕನ ಶಾಪಿಗೆ ಕೂಡ ನೋಡಿದ್ದೀವಿ. ಮುರುಡೇಶ್ವರದಲ್ಲಿ ಎಲ್ಲ ಕೂಡ ತುಂಬ ಮುಂದೆ ಹೋಗ್ತಾರೆ ನೀರಿಗೆ. ಮತ್ತು ಏನಾದರೂ ಪ್ರಾಬ್ಲಮ್ ಆಗಿ ಬಿಡುತ್ತೆ, ನೀರಲ್ಲಿ ಹೋಗಿ ಬಿಡೋದು ಕೊಚ್ಚಿ. ಹಾಗೆ ಅವರು ಆ ಪ್ರಾಬ್ಲಮ್ಮು ಪಾಪ ಲೋಕಲ್ಸ್ ಯಾರು ಬಿಸ್ನೆಸ್ ಮಾಡ್ತಾರೆ ಅವರಿಗೆ ಇಫೆಕ್ಟ್ ಆಗೋದು. ಬೀಚ್ ಕ್ಲೋಸಾ ಅಂತ ಹೇಳ್ತಾರೆ, ಗಾಡಿಯಿಂದ ಇಳಿಯೋದು ಕೂಡ ಇಲ್ಲ, ಸೀದಾ ಹೋಗಿ ಬಿಡುತ್ತಾರೆ. ಮೇಲೇ ಆಟ ಆಡ್ಬೋದಲ್ಲ, ಒಂದು ಕಾಲು ಮುಳುಗುವಷ್ಟು ಆಟ ಆಡಿದರೆ ಸಾಕಾಗುತ್ತೆ. ಸ್ವಲ್ಪ ಜನ ಬೀಚಿಗೆ ಮತ್ತು ಸ್ವಿಮ್ಮಿಂಗ್ ಪೂಲಿಗೆ ವ್ಯತ್ಯಾಸನೇ ಗೊತ್ತಿಲ್ಲದಾಗೆ ಆಟ ಆಡ್ತಾರೆ. ಮತ್ತು ಆ್ಯಶ್ವಿಲ್ಗೆ ಕೂಡ ಬೋರ್ ಬರ್ತಾ ಇತ್ತು. ಅವನು ಕೂಡ ಸ್ಯಾಂಡ್ ಟಾಯ್ಸಲ್ಲಿ ಆಟ ಆಡ್ತಾ ಇದ್ದ. ನಮಗೆ ಸ್ಯಾಂಡ್ ಟಾಯ್ ಇರಲಿಲ್ಲ, ಮನೆಯಲ್ಲಿದ್ದ ಪೇಂಟಿದು ಡಬ್ಬಿ ಎಲ್ಲ ಎತ್ಕೊಂಡು ಬಂದಿದ್ವಿ. ಮತ್ತು ಇವನಿಗೆ ಜೋರು ಮಾಡಿದ್ವಿ, ನೀವು ಆಟ ಆಡು, ಯಾಕೆ ಬಂದದ್ದು ಅಂತ ಹೇಳಿ. ಮತ್ತೇನೋ ಒಂದು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಇದು ಆ್ಯಶ್ವಿಲ್ ಮಾಡಿದ್ದು. ಅವನು ಕೂಡ ಆಟ ಆಡಲಿಕ್ಕೆ ಶುರು ಮಾಡಿದರೆ ಆಟ ಆಡ್ತಾನೆ, ಇಲ್ಲ ಅಂದರೆ ಅವನು ಆಟ ಆಡಲಿಕ್ಕೇ ಹೋಗಲ್ಲ. ಕ್ರಿಸ್ಟನಿಗೆ ಅಷ್ಟು ಸ್ಯಾಂಡ್ ಟಾಯ್ ಇದು ಹುಚ್ಚಿಲ್ಲ, ಅವನಿಗೆ ಓಡಾಡೋದಷ್ಟೇ ಕೆಲಸ. ಇದು ನೋಡಿ, ಈ ಥರದ್ದೆಲ್ಲ ಕೆಲಸ ಅವನಿಗೆ. ಮತ್ತು ನಾವು ಬೀಚಲ್ಲಿ ಫಸ್ಟ್ ಬಿಟ್ಟಿರಲಿಲ್ಲ ಅಲ್ಲ, ಸೊ ನಾವು ಕೂಡ ಇಳಿದಿರಲಿಲ್ಲ. ಮತ್ತು 15 minutes ಬಿಟ್ಟರು ಅವರು, ಐ ಥಿಂಕ್ 5:45ಗೆ ಆಗ ಹೋಗಿದ್ವಿ. ಇವನು ನಾವು ಆ ಸೈಡಿಂದ ಹೋಗಿ ಬರುವವರೆಗೂ ಆ ಸೈಡಿಂದ ಈ ಸೈಡಿಗೆ ಕೈ ಹಾಕಿ ಕೈ ಬರುವ ತನಕ ಹಾಗೆ ಅಷ್ಟು ಮಾಡಿದರು. ಇಲ್ಲ ಅಂತ ಹೇಳಿದೆ, ನೋಡಿ ನಾನು ಸ್ಪೂನ್ ಹಾಕಿದ್ದೀನಿ, ಹೊರಗೆ ಬರ್ತದೆ ಅಂತ ಹೇಳಿ ತೋರಿಸಿದ. ಮತ್ತೆ ನಾವು ಹೋದ್ವಿ ಬೀಚಿಗೆ ಇಳಿದ್ವಿ. ಸ್ವಲ್ಪ ಮುಂದೆ ಹೋಗಿದ್ವಿ, ತುಂಬ ಎಲ್ಲ ಹೋಗಿರಲಿಲ್ಲ, ಜಸ್ಟ್ ಒಂದು ಕಾಲು ಮುಳುಗುವಷ್ಟು. ಮುಂದೆ ನಿಂತ್ಕೊಂಡ್ರೇ ಮೇಲೆ ಬರ್ತಾ ಇತ್ತು, ರಫ್ ಇತ್ತಲ್ಲ ನೀರು. ನಾವು ಬೀಚಿಗೆ ಎಲ್ಲ, ನನಗೆ ಬೀಚೆಲ್ಲ ಇಲ್ಲ ಅಲ್ಲ ಮಡಂತಿಯರಲ್ಲಿ, ನನಗೆ ತುಂಬ ಬೇಜಾರು ಬರೋದು. ಏನು ಮಾಡೋದು, ಸಂಡೇ ಅಂತ ಗೊತ್ತಿಲ್ಲ, ಅದಕ್ಕೆ ಸಂಡೇ ಮಲಗಿಯೇ ದಿನ ತೆಗೆಯೋದು ನಾನು. ಮತ್ತೇನು ಮಾಡೋದು, ಒಂದು ಮಡಂತಿಯರಿನವರಿದ್ದರೆ ಉಂಟಲ್ಲ, ಅಟ್ಲೀಸ್ಟ್ ಒಂದು ಪಾರ್ಕ್ ಏನಾದರೂ ಒಂದು ಮಾಡಬೇಕಂತ. ಇನ್ವೆಸ್ಟ್ ಮಾಡೋರಿದ್ದರೆ ಖುಷಿ ಆಗ್ಬೋದು ನಮಗೆಲ್ಲರಿಗೂ. ಒಂದು ದೊಡ್ಡ ಪಾರ್ಕ್ ಥರ ಅಥವಾ ಸ್ವಿಮ್ಮಿಂಗ್ ಪೂಲೆಲ್ಲ ಇದ್ದು ಒಂದು ಹೋಮ್ ಸ್ಟೇ ಥರ ಆ ಥರ ಎಲ್ಲ. ಮತ್ತು 6 o'clockಗೆ ವಿಸಿಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಮತ್ತು ಅಲ್ಲಿಂದ ಬಂದ್ವಿ ನಾವು. ಇವನಿಗೆ ಒಂದು ಶಾರ್ಟ್ಸ್ ಚೇಂಜ್ ಮಾಡಿ ಆಟ ಆಡಲಿಕ್ಕೆ ಬಿಟ್ವಿ. ಇಲ್ಲಿ ಹೊರಗಡೆನೇ ಒಂದು ಪಾರ್ಕ್ ಉಂಟು.
ಸೊ ಅಲ್ಲಿ ಸ್ಲೈಡ್ ಆಟ ಆಡ್ತಾ ಇದ್ದ. ಅವನು ಆಟ ಆಡೋದೇ ಸ್ಲೈಡ್, ಸ್ವಿಂಗ್ ಎಲ್ಲ ಅವನು ಆಟ ಆಡಲ್ಲ. ಈಗ ಹಾಳಾಗಿದೆ ಸ್ಲೈಡೆಲ್ಲ. ಮೊದಲು ಚೆನ್ನಾಗಿತ್ತು, ಈಗ ಸ್ವಲ್ಪ ಭಯ ಆಯಿತು ನನಗೆ. ನಾನು ಮತ್ತೆ ನೋಡಿದ್ದದು ಕಟ್ ಆಗಿದ್ದನ್ನು. ಸೊ ಅಲ್ಲಿ ಒಂದು ಎಂಜಾಯ್ ಮಾಡಿದ. ಮತ್ತೆ ನಮಗೆ ಬೇಗ ಹೊರಡಲಿಕ್ಕೆ ಇದೆ ಅಂತ ಹೇಳಿ ಮನೆಗೆ ಹೊರಟ್ವಿ. ಮನೆಗೆ ಬೇಗನೆ ಹೊರಟಿದ್ರೆ ಒಳ್ಳೆಯದು. ಏನು ಕೂಡ ಅಡಿಗೆ ಮಾಡೋದು ಬೇಡ ಅಂತ ಹೇಳಿದ್ದೆ, ಬಿಕಾಸ್ ನಮಗೆ ಅರ್ಲಿ ಮಾರ್ನಿಂಗು 5 o'clock ಹೊರಡಿ ಆಗಬೇಕು. ಸೊ ನಮ್ಮ ಟ್ರಿಪ್ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ನಾವು ಇವತ್ತು ಹೊರಟಿದ್ದು ಹರಿಹರಕ್ಕೆ. ಗೊತ್ತಿರ್ಬೋದು ನಿಮಗೆ, ನಮ್ಮ ಮನೆ ಹೊನ್ನಾವರದಿಂದ 4 ಕಿಲೋಮೀಟ್ರ್. ಸೊ ನಮಗೆ ನಮ್ಮ ಮನೆ ಸೈಡಿಂದನೇ ಸಾಗರ ಶಿವಮೊಗ್ಗ ರೋಡ್ ಹತ್ತಿರ ಆಗುತ್ತೆ. ಈಗ ನಾವು ರಾತ್ರಿ ಮಲಗಿ 4 ಗಂಟೆಗೆ ಎದ್ದು 5 ಗಂಟೆಗೆ ಇಂದ ಹೊರಡಾಗಿದೆ. ಸೊ ಅಪ್ಪ ಅಮ್ಮ ನಮ್ಮ ಜೊತೆಗೆ ಬರೋದು. ನಾವು ಅದಕ್ಕೋಸ್ಕರ ಈ ಸೈಡಿಂದ ಬಂದಿದ್ವಿ, ಇಲ್ಲಾಂದರೆ ಮಡಿಕೇರಿ ಸೈಡಿಂದನೇ ಹೋಗಲಿಕ್ಕೆ ಇತ್ತು. ತುಂಬ ಒಳ್ಳೆ ವೆದರ್. ಒಂದು ಅರ್ಲಿ ಮಾರ್ನಿಂಗ್ ಹೊರಟಿದ್ವಿ, ಮತ್ತು ಒಂದು ವ್ಯೂ ಪಾಯಿಂಟ್ ಹತ್ರ ಬಂದು ರೀಚ್ ಆದ್ವಿ. ಗೇರ್ಸೊಪ್ಪ ದಾಟಿದ ನಂತರ ಲಿಂಗನಮಕ್ಕಿ ಡ್ಯಾಮ್, ಐ ಥಿಂಕ್ ಅದು ನೀರು ನಿಲ್ಲೋದು ಆ ಸೈಡಿಗೆ ಬಂದು ಅಲ್ಲಿ ಒಂದು ವ್ಯೂ ಪಾಯಿಂಟಿಗೆ ನಿಲ್ಲಿಸಿದ್ವಿ. ಇದೊಂದು ಪ್ಲ್ಯಾನ್ ಇರಲಿಲ್ಲ ನಮ್ಮದು. ನಾವು ಯಾಕಂದರೆ ಜೋಗ ಎಲ್ಲ ಹೋಗಲಿಕ್ಕೆ ಇಲ್ಲ, ಆಲ್ರೆಡಿ ನೋಡಿ ಆಗಿದೆ ಪ್ಲೇಸ್ ಎಲ್ಲ. ಸೊ ರೀಚ್ ಕೂಡ ಆಗಬೇಕಲ್ಲ ಅಂತ ಹೇಳಿ ಮತ್ತು ಆ್ಯಶ್ವಿಲ್ ಇಲ್ಲಿ ಒಂದು ನಿಲ್ಲಿಸಲಿಕ್ಕೆ ಹೇಳಿದ. ಮತ್ತು ನೋಡಿ ಬಿಡೋಣ, ತುಂಬ ಸಮಯ ಆಯಿತು ನಾನು ಕೂಡ ಬರದೆ. ನಾನು ಬಂದದ್ದು ನನಗೆ ಅನಿಸುತ್ತೆ ಆವಾಗಂತೂ ನೆನಪಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅದು ಕೆಳಗೆ ಇದ್ದದ್ದು ನೀರು ಅಂತಲೂ ಫೀಲ್ ಆಗ್ತಾ ಇಲ್ಲ, ಫಾಗ್ ಥರ ಅನ್ನಿಸ್ತಾ ಉಂಟು. ಮೇಲೆ ಇದ್ದದ್ದು ಮಾತ್ರ ಫಾಗ್ ಅಲ್ಲ. ಸೊ ಖುಷಿ ಆಯಿತು. ಅದು ಕೂಡ ನಾವು ಐ ಥಿಂಕ್ 6:30 ಒಳಗೆ ಅಲ್ಲಿ ರೀಚ್ ಆಗಿದ್ವಿ. 6 ಅಂತ ಅಂದ್ಕೊಳ್ತೀನಿ ನಾನು. ಅದರಿಂದ ಅದು ವ್ಯೂ ಕೊಂಡು ತುಂಬ ಒಳ್ಳೆಯದಿತ್ತು. ನನಗೆ ಒಂದು ಒಳ್ಳೆ ಊಟಿಗೆ ಹೋದಾಗೆ ಫೀಲ್ ಆಯಿತು. ಸೊ ನೀವು ಕೂಡ ನೋಡ್ಬೋದು. ಈಗ ಟ್ರಿಪ್ ಸ್ಟಾರ್ಟ್ ಆಗಿದೆ, ಬಟ್ ನಾವು ಎಲ್ಲಿ ಕೂಡ ಸ್ಟಾಪ್ ಮಾಡಿಲ್ಲ, ಈಗ ಹೋಗೋದು. ಬಟ್ ಮಧ್ಯದಲ್ಲಿ ಮಕ್ಕಳು ನಿಲ್ಲಿಸಲಿಕ್ಕೆ ಉಂಟು ಅಂತ ಹೇಳಿ ನನಗೆ ಗೊತ್ತಿತ್ತು. ಸೊ ಸ್ವಲ್ಪ ಮುಂದೆ ಹೋದ ನಂತರ ಶುರು ಆಯಿತು, ನನಗೆ ಬೆನ್ನು ನೋವು ಬರ್ತದೆ, ನನಗೆ ಅದು ಬರ್ತದೆ, ನನಗೆ ಕುಂಡಿ ನೋವು ಬರ್ತದೆ ಅಂತ ಹೇಳಿ ಮತ್ತೆ ಒಂದು ಕಡೆ ನಿಲ್ಲಿಸಿದ್ವಿ. ಮತ್ತು ಆನ್ ದ ವೇ ಉಂಟಲ್ಲ, ಎಷ್ಟು ಮಾವಿನ ಮರಗಳಂತ ಇಲ್ಲ, ಎಲ್ಲ ಮಾವಿನ ಮರದ ಅಡಿಯಲ್ಲಿ ಇಷ್ಟು ಮಾವಿನಕಾಯಿ ಇತ್ತು, ಹಣ್ಣು. ಸೊ ನನಗೆ ಮರ್ಯಾದೆ ಬಿಟ್ಟು ತೊಗೊಂಡು ಬರೋಣ ಅಂತ ಫೀಲ್ ಆಗ್ತಾ ಇತ್ತು. ಆದರೆ ಏನು ಮಾಡೋದು, ಹಸ್ಬೆಂಡ್ ಬೇಡ ಅಂತ ಹೇಳಿದರು. ಏನೋ ಯಾರು ತೊಗೊಂಡು ಹೋಗಲ್ಲವ ಅಥವಾ ಅವರಿಗೆ ಅದು ಹುಳ ಬಂದಿದ್ದ ಏನಂತ ಗೊತ್ತಿಲ್ಲ, ಎಲ್ಲ ಕಡೆನೂ ಮಾವಿನ ಹಣ್ಣು ಗಾಡಿ ಓಡಿಸ್ಕೊಂಡು ಬರುವಾಗ. ನೆಕ್ಸ್ಟ್ ಮತ್ತೆ ನಾವು ಗಾಡಿ ಸ್ಟಾರ್ಟ್ ಮಾಡಿ ಹೊರಟ್ವಿ. ಈಗ ನಾನು ಬರುವಾಗಲೇ ಸ್ವಲ್ಪ ಬೇಕ್ರಿ ಸ್ನ್ಯಾಕ್ಸ್ ಐಟಮ್ಸನ್ನೆಲ್ಲ ತೊಗೊಂಡು ಬಂದಿದ್ದೆ. ಸೊ ಅದನ್ನೆಲ್ಲ ಈ ಮಕ್ಕಳು ತಿಂತಾ ಇದ್ದಾರೆ. ನಾವು ಸಾಧಾರಣ ರೀಚ್ ಆಗ್ತಾ ಇದ್ದೀವಿ. ನಮ್ಮ ಪ್ಲ್ಯಾನ್ ಇಲ್ಲಿ ಹರಿಹರಕ್ಕೆ ಬೇಗ ರೀಚ್ ಆಗಬೇಕಂತಾನೆ. ಬಿಕಾಸ್ ಒಂದು 9:30 9:10 ಒಳಗೆ ಅಂತೂ ಮುಗಿಸಲೇಬೇಕು ಅಂತ ಹೇಳಿ. ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಉಂಟು. ಅದು ಕೂಡ ರೋಡ್ ಕೂಡ ಖಾಲಿ ಉಂಟು. ಬಿಕಾಸ್ ನಾವು ಅರ್ಲಿ ಮಾರ್ನಿಂಗ್ ಎದ್ದು ಬರೋದು, ಇದೊಂದು ಚಾನ್ಸ್ ನನಗೆ. ನಾನು ಯಾವತ್ತೂ ಕೂಡ ನೈಟ್ ಟ್ರಾವೆಲ್ ಮಾಡೋದು ಸ್ವಲ್ಪ ಕಡಿಮೆ. ಒಂದು ನನಗೆ ನಿದ್ದೆ ಬಂದಾಗಿ ಫೀಲ್ ಆಗೋದು, ಮತ್ತು ಆ ನಿದ್ದೆಯಲ್ಲಿ ನನ್ನ ಹಸ್ಬೆಂಡಿಗೂ ಕೂಡ ನಿದ್ದೆ ಬಂದರೆ ಅಂತ ಕಷ್ಟ ಅಂತ ಹೇಳಿ ನಾನು ನೈಟ್ ಟ್ರಾವೆಲ್ ತುಂಬ ಅವಾಯ್ಡ್ ಮಾಡ್ತೀನಿ. ಸೊ ನಾವೀಗ ಬಂದು ಹರಿಹರಕ್ಕೆ ರೀಚ್ ಆಗಿದ್ದೀವಿ. 9:30 ಒಳಗೇ ರೀಚ್ ಆಗಿದ್ವಿ. ಸೊ ನೋಡ್ಬೋದು ನೀವು ಹೊರಗಡೆಯಿಂದ. ನಾನು ತುಂಬ ಸಮಯದ ಹಿಂದೆ ಬಂದದ್ದು, ಚಿಕ್ಕ ಮಗು ಇರುವಾಗ, ನನ್ನ ತಮ್ಮ ಹುಟ್ಟಿದ ತಕ್ಷಣಕ್ಕೆ ಆಗ ಬಂದದ್ದು. ಖುಷಿ ಆಯಿತು ನನಗೆ. ಹರಿಹರ ಬಂದು ದಾವಣಗೆರೆ ಜಿಲ್ಲೆಯಲ್ಲಿ ಇರೋದು. ಹರಿಹರ ಚರ್ಚಿನ ಹೆಸರು ಬಂದು ಹರಿಹರ ಆರೋಗ್ಯ ಮಾತೆ ಚರ್ಚ್. ಇದು 18ನೇ ಶತಮಾನದ ಹಿಸ್ಟ್ರಿದು. ಹೊಸದಾಗಿ ರೆಡಿ ಮಾಡಿದ್ದಾರೆ, ಬಟ್ ಡೀಟೇಲ್ಸ್ ಅಂತ ಹೇಳಿದರೆ 18ನೇ ಶತಮಾನದ್ದು. ಇದರ ಡೀಟೇಲ್ಸ್ ಪ್ರಕಾರ ತುಂಬ ವರ್ಷಗಳ ಹಿಂದೆ ಒಂದು ಪೂಜಾರಿ ಏನಿದ್ದಾರೆ, ಅವರು ತುಂಗಭದ್ರಾ ನದಿಯಲ್ಲಿ ಸ್ನಾನಕ್ಕೆ ಹೋದಾಗ ಕಾಲು ಜಾರಿ, ಮೀನ್ಸ್ ರಭಸದ ನೀರು ಬರ್ತಾ ಇರುವಾಗ ಕಾಲು ಜಾರಿ ನೀರಕ್ಕೆ ಬಿದ್ದರಂತೆ. ಆಗ ಅವರಿಗೆ ಏನಾದರೂ ಹೆಲ್ಪಿಗೆ ಬೇಕು ಮೇಲೆ ಬರಲಿಕ್ಕೆ ಅಂತ ಹೇಳುವಾಗ ಒಂದು ಮರದ ತುಂಡು ಸಿಕ್ಕಿದ್ದಂತೆ. ಆ ಮರದ ತುಂಡಿಗೆ ಹೆಲ್ಪಿಂದ ಅವರು ಮೇಲೆ ಬರುವಾಗ ಅದು ನೋಡಿದರೆ ಮದ ಮೇರಿದು ಸ್ಟ್ಯಾಚ್ಯೂ ಆಗಿತ್ತಂತೆ. ಅವರ ಮನೆಯಲ್ಲಿ ಅವರ ಹೆಂಡತಿ ತುಂಬ ಸಮಯದಿಂದ TB ಹಾಗೂ ಮಗ ನಮ್ಮ ಪ್ಯಾರಲೈಸ್ ಆಗಿ ಇದ್ರಂತೆ. ಸೊ ಅವರು ಅದನ್ನು ಟಚ್ ಮಾಡಿದ ತಕ್ಷಣವೇ ಸರಿಯಾಗಿ ಹೋಗಿದ್ರು. ಅದರ ನಂತರ ಅವರು ಅವರ ಜೀವನ ಪೂರ್ತಿ ಆರೋಗ್ಯ ಮಾತೆಗೆಯನ್ನೇ ಸಮರ್ಪಿಸಿ ಬಿಟ್ಟಿದ್ರಂತೆ. ಅವರ ಮರಣದ ನಂತರ ಅದೇ ಪ್ರಾರ್ಥನೆಯ ಸ್ಥಳ ಆಗಿತ್ತಂತೆ.
ಸೊ ನಾನು ಇಲ್ಲಿ ಚಿಕ್ಕದಿರುವಾಗ ಬಂದಾಗ ಆ್ಯಕ್ಚುಲಿ ನಾನು ಕಳೆದೋಗಿದ್ದೆ. ನಾವು ಹಬ್ಬಕ್ಕೆ ಬಂದಿದ್ವಿ. ನನಗೆ ಸ್ವಲ್ಪ ನೆನಪುಂಟು. ಅಮ್ಮ ಇಡ್ಲಿ ಎಲ್ಲ ಮಾಡ್ಕೊಂಡು ಬಂದಿದ್ದರು. ಆಗ ರೂಮ್ಸ್ ಎಲ್ಲರೂ ಬುಕ್ ಮಾಡ್ತಾ ಇರಲಿಲ್ಲ, ಚಾರ್ಟ್ರಿ ಥರ ಇರ್ತಾಯಿತ್ತು, ಎಲ್ಲ ಇದ್ವಿ. ಸೊ ಅಪ್ಪ ಕರ್ಕೊಂಡು ಹೋಗಿದ್ರು ಎಲ್ಲ ಜಾತ್ರೆ ಸುತ್ತಿಸ್ಲಿಕ್ಕೆ. ಹೋದಾಗ ಅಲ್ಲಿ ಅಕ್ವೇರಿಯಂ ಟೈಪಲ್ಲಿ ಫಿಶ್ ಟ್ಯಾಂಕ್ ಮಾರೋರು ಬಂದಿದ್ರ ಅಂತ ನಾನು ಅದನ್ನು ನೋಡ್ತಾ ಇದ್ದೋಳು, ನೋಡ್ತಾ ಬಾಕಿಯಾದೆ. ನಾನು ಆ್ಯಕ್ಚುಲಿ ತುಂಬಾ ಡಮ್ ಇದ್ದೆ ಆಗ್ಬೋದಾ. ಸೊ ಅಪ್ಪ ಎಲ್ಲ ವಾಪಸ್ ಬಂದರೆ ಆಗ ನೋಡಿದರೆ ನಾನಿಲ್ಲ. ಆದರೂ ಅವರು ವಾಪಸ್ ಬಂದು ನೋಡುವಾಗಲೂ ಕೂಡ ನಾನು ಅದೇ ಪ್ಲೇಸಲ್ಲಿ ನೋಡ್ತಾನೆ ಬಾಕಿಯಾಗಿದ್ದೆ. ಬಟ್ ಒಂದು ಹೇಳಬೇಕಂದ್ರೆ ಅದು ಮಿರಾಕಲ್ಲೇ ಆಗಿರ್ಬೋದು. ಆ ಸಮಯ ತನಕ ನಾನು ಅಲ್ಲಿ ನಿಂತಿದ್ದೀನಿ ಅಂತ ಹೇಳಿ ಗೊತ್ತಿಲ್ಲದೆ ನನಗೆ ಒಳ್ಳೆಯದಾಯಿತು. ಒಂದು ವೇಳೆ ನಾನು ಅಳ್ತಾ ಹುಡ್ಕೊಳ್ತಾ ಹೋಗಿದರೆ ಆ ಜಾತ್ರೆಯಲ್ಲಿ ನಾನಂತೂ ಸಿಗ್ತಾ ಇರಲಿಲ್ಲ. ನಾನು ಎಲ್ಲಿರ್ತಿದ್ನೋ ಈಗ ಆ ದೇವರಿಗೇನೆ ಗೊತ್ತು. ನನಗೀಗ ಯೋಚನೆ ಮಾಡಿದ್ರೂ ಭಯ ಆಗುತ್ತೆ ಅದು. ಯಾಕಂದರೆ ರಪ್ಪ ಬಂದಿದ್ದಾರತ್ತೆ ಅಮ್ಮ ಎಲ್ಲ, ಆದರೂ ಕೂಡ ಯಾರಾದರೂ ಎತ್ಕೊಂಡು ಹೋಗಿ ಮಾರಿಬಿಟ್ರೂ ಕೂಡ ನಾನು ಎಲ್ಲೋ ಇರ್ತಿದ್ದೆ ಅಂತ ಹೇಳಿ. ಸೊ ನನಗೆ ಅಲ್ಲಿ ಅದಕ್ಕೋಸ್ಕರ ಹೋಗಿ ಬರಬೇಕಂತ ತುಂಬ ಆಸೆ ಇತ್ತು. ತುಂಬ ವರ್ಷ ಆಯಿತು ನಾನು ನೋಡಿದ್ದು. ನನಗೆ ಕೂಡ ಈಗ ಸರಿ ನೆನಪಿಲ್ಲ ಇದೆಲ್ಲ. ಸ್ವಲ್ಪ ನೆನಪುಂಟು. ನಾನು ಕಳೆದೋದದ್ದು, ನಾವು ಹೋದದ್ದು ಅಷ್ಟೇ. ನಮ್ಮ ಮನೆಯಲ್ಲಿಂದ 4 hours ಜರ್ನಿ ಏನೋ ಆಗುತ್ತೆ. ಸೊ ಹತ್ತಿರ ಇಲ್ಲ. ಫ್ರಂಟ್ ಏನುಂಟು ಹಿಂದೂ ದೇವಸ್ಥಾನ ಏನಿರುತ್ತೆ ಹಾಗೆ ಮಾಡಿದ್ದಾರೆ. ಅದರ ನಂತರ ಇಲ್ಲಿ ರಥ ಕೂಡ ಎಳೀತಾರಂತೆ ಹಬ್ಬಕ್ಕೆ. ಇಲ್ಲಿ ಹಬ್ಬ ಉಂಟು ಸೆಪ್ಟೆಂಬರ್ 8ಕ್ಕೆ. ಇದೊಂದು ಚಿಕ್ಕ ಬೆಸಲಿಕಾ ಆಗಿದೆ. ಇದು ಬೆಸಲಿಕಾ ಆಗಿ ಎನ್ವರ್ಸ್ ಮಾಡಿದ್ದು ಸೆಪ್ಟೆಂಬರ್ 18, 2019 ಅಂತ ಡೀಟೇಲ್ಸಲ್ಲಿ ಉಂಟು. ಇದರ ಡೀಟೇಲ್ಸ್ ಮಿನಿ ರಾಂಗ್ ಆದರೆ ಕ್ಷಮಿಸಿ ಬಿಡಿ. ನಾವು ಬೆಳಿಗ್ಗೆ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ, ಕಾಫಿ ಮಾತ್ರ ಕುಡ್ಕೊಂಡು ಬಂದಿದ್ವಿ. ಅರ್ಲಿ ಮಾರ್ನಿಂಗ್ ಎದ್ದು ಬಂದದ್ದಲ್ಲ. ಬಟ್ ನಾವು ಬ್ರೇಕ್ಫಾಸ್ಟನ್ನು ಎತ್ಕೊಂಡು ಬಂದಿದ್ವಿ. ಬಿಕಾಸ್ ಅಮ್ಮ ಮೊದಲು ಬಂದಿದ್ದಾರೆ ಇಲ್ಲಿ. ಅಮ್ಮ ಹೇಳ್ತಾ ಇದ್ರು ಎಲ್ಲ ಆಲ್ಮೋಸ್ಟ್ ವೆಜ್ ಹೋಟೆಲ್ಸ್ಗಳೇ ಇವೆ, ನಾವು ಹೊನ್ನಾವರಕ್ಕೆ ಬಂದು ಊಟ ಮಾಡಿದ್ವಿ ಅಂತ ಹೇಳಿ. ರಿಸ್ಕ್ ಬೇಡ ಅಂತ ಹೇಳಿ ಮತ್ತು ರೆಡಿಮೇಡ್ ಪರೋಟ ಮತ್ತು ಚಿಕನ್ ಸುಕ್ಕವನ್ನು ಮಾಡಿಕೊಂಡೇ ಬಂದಿದ್ವಿ. ಮತ್ತು ಆಸೆ ಕೂಡ ಇತ್ತು ನನಗೆ ಈ ಥರ ಕೂತ್ಕೊಂಡು ತಿನ್ನಲಿಕ್ಕೆ. ಬಿಕಾಸ್ ನಾವು ಆಗ ಇಡ್ಲಿ ಮಾಡಿಕೊಂಡು ಬಂದು ಇಲ್ಲಿ ಕೂತ್ಕೊಂಡು ತಿಂದದ್ದು ನನಗೆ ನೆನಪುಂಟು. ಬಟ್ ಏರಿಯಾ ಏನು ನೆನಪಿಲ್ಲ, ಆದರೂ ಮೆಮರಿ ಉಂಟಲ್ಲ, ಆ ಮೆಮರಿಯನ್ನು ಕಂಟಿನ್ಯೂ ಮಾಡಬೇಕಿತ್ತು ನನಗೆ. ನನ್ನ ಮಗ ಒಂದು ರೋಸರಿ ಕೂಡ ತೊಗೊಂಡು ಬಂದಿದ್ದಾನೆ ಇದಕ್ಕೆ ಕಾರಿಗೆ ಹಾಕಲಿಕ್ಕೋಸ್ಕರ. ಸೊ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಬೈ ಬಾಯ್.